ನನ್ಗೊಂದು ಕೆಟ್ಟ ಅಭ್ಯಾಸ ಇದೆ. ನಮ್ಮ ಅಪ್ಪ ಯಾವಾಗ್ಲೂ ನಂಗೆ ಅದಕ್ಕೆ ಬೈತಾನೆ ಇರ್ತಾರೆ. ಚಿಕ್ಕ ವಯಸ್ಸಿಂದ ಈ ಅಭ್ಯಾಸ ನಿನ್ ಬಿಡ್ಸಕ್ಕೆ ಆಗಿಲ್ಲ ಅಂತ ಬೈತಿರ್ತಾರೆ. ಅದೇನಂದ್ರೆ ಹೊರಗಡೆ ಬಂದು ತಿಂಡಿ ತಿನ್ನೋದು. ಬಸ್ಸಿಗೆ ಇನ್ನೂ ಟೈಮ್ ಇರುತ್ತೆ, ಹೊರಗಡೆ ಬಂದು ಯಾಕೆ ತಿಂತೀಯ ಅಂತ ಬೈತಿರ್ತಾರೆ. ನನ್ಗೂ ಗೊತ್ತಿಲ್ಲ ಯಾಕೆ ಅಂತ. ಮಾರ್ನಿಂಗ್ ಟೈಮ್ ಮಾತ್ರ ಹೊರಗಡೆ ತಿನ್ನಕ್ ನಂಗೆ ಒಂಥರ ಖುಷಿ. ಅಜ್ಜಿ ಮಾತ್ರ ತಗೋಬಾ ಅಂತ ಹೇಳಕ್ಕೆ ಕರೆದಿದ್ರು. ಬರ್ತಾ ಹಂಗೆ ಲೈಟ್ ಕಂಬದಲ್ಲಿ ಬೆಂಕಿ ಎತ್ತುತ್ತಿತ್ತು. ಅದನ್ನ ನೋಡ್ಕೊಂಡು ಬಸ್ ಬಂತು. ಅಷ್ಟೊತ್ತಿಗೆ ಬಸ್ಸಿಗೆ ಹತ್ತದೆ. ನನ್ನ ಅದೃಷ್ಟಕ್ಕೆ ಇವತ್ತು ನಮ್ಮೂರಿಂದನೇ ಸೀಟ್ ಸಿಕ್ತು ನನ್ಗೆ. ಹಾಗಂತ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀರಾಮ್, ಜೈ ಆಂಜನೇಯ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಮಿನಿ ವ್ಲಾಗ್. ಇಲ್ಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿದೀವಿ. ನಮ್ಮ ಫ್ರೆಂಡ್ ನ ಮರಣ ಅಂತ. ಅವ್ರ ಅಪ್ಪನ ಹತ್ರ ಚಿನ್ನದ ಅಂಗಡಿ ಇದೆ, ಹಂಗಾಗಿ ಡಿಮ್ಯಾಂಡ್ ಮಾಡಕ್ಕೆ ಈ ತರ ಕಸದಾಟ ಬಂದಾಗ ನನ್ನ ಫ್ರೆಂಡ್ಸ್ಗೆ ನೀವನ್ನ ಕರ್ಕೊ ಹೋಗಕ್ ಬಂದಿದ್ದಾರೆ ಅಂತ ಹೇಳ್ತಿರ್ತೀನಿ. ನಿಮ್ಗೆ ಹಂಗಲ್ಲೂ ಯಾರಾದ್ರೂ ಈ ತರ ಪಬ್ಜಿ ಆಡೋ ಫ್ರೆಂಡ್ಸ್ ಇದ್ದಾರಾ? ಇದ್ರೆ ಟ್ಯಾಗ್ ಮಾಡಿ. ಆಡ್ತಾರೆ ಆಟ ಮುಗಿಯೋ ತನಕ ಆಡ್ತಾರಪ್ಪ. ಏನ್ ಆಡ್ತಾರ ಅದ್ರಲ್ಲಿ. ನನ್ನ ಸಿಸ್ಟರು ಬಂದಿರ್ಲಿ ಇವತ್ತು ಹಾಸನ್ಗೆ, ಒಂದ್ ಸ್ವಲ್ಪ ಕೆಲಸ ಇತ್ತು ಅಂತ. ಕ್ಲಾಸಿಗೆ ಮಕ್ಳಾಟ ಆಡ್ಕೊಂಡು ಕೂತಾಳೆ. ನನ್ಗಂತೂ ಪಬ್ಜಿ ಫ್ರೀ ಫೈರ್ ಆಡಕ್ ಬರಲ್ಲ, ಲೈಟಾಗಿ ಗೊತ್ತು ಅಷ್ಟೇ. 1-2 ಸಲ ಆಡಿರ್ಬೋದು. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನಾನು ಇವನ್ ಜೊತೆ ಬೈಕಲ್ಲಿ ಹೋಗಲ್ಲ. ಧನ ಓಡಿಸ್ತಾನೆ. ನಮ್ಮಪ್ಪ ಎಷ್ಟು ನೀಟಾಗಿ ಕರ್ಕೋಗುತ್ತೆ ನನ್ನ ಗೊತ್ತಾ. ಇವನ್ ಹೆಂಗ್ ಬೇಕು ಹಂಗೆ ಕರ್ಕೊಯ್ತಾನೆ. ಆದ್ರೂ ಏನ್ ಮಾಡೋಕ್ಕಾಗಲ್ಲ, ಕತ್ತೆ ಕಾಲಿಡಿಲೇಬೇಕಾಗುತ್ತೆ ಒಂದೊಂದು ಟೈಮ್. ಮೆಡಿಕಲಲ್ಲಿ ಮಾತ್ರೆ ತಂದಿದ್ದೆ, ಅದನ್ನ ಕೊಡಕ್ಕೆ ನಾನು ಜುಮ್ಮಿ ಹೋಗ್ತಿದ್ದೀವಿ. ನಮ್ಮ ಲಕ್ಕಿಗಂತೂ ತುಂಬ ಫಾಲೋವರ್ಸ್ ಆಗಿಬಿಟ್ಟಿದ್ದಾರೆ. ಫ್ಯಾನ್ಸ್ ಅಂತೂ ಕೇಳಲೇಬೇಡಿ, ಬಂದು ಮಾತಾಡ್ಸ್ಕೊ ಹೋಗ್ತಿರ್ತಾರೆ. ಅದು ಲಿಟಲ್ ಫ್ಯಾನ್ಸ್ಗಳು. ಇವರೆಲ್ಲ ಬಂದಿರೋದು ನಮ್ಮ ಲಕ್ಕಿನ ಮಾತಾಡ್ಸ್ಕೋಗಕ್ಕೆ. ನನ್ಗಂತೂ ಇದನ್ನೆಲ್ಲ ನೋಡಿ ಖುಷಿ ಆಯಿತು. ಮತ್ತೇನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್, ಸಿ ಯು, ಲವ್ ಯು, ಬಾಯ್.